ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೇಜ್ ಮೇಕರ್ ಟೂಲ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದನ್ನು ಪೆನ್ನಿಂಗ್ ಟೂಲ್ ಅಥವಾ ಸೆಲೆಕ್ಷನ್ ಟೂಲ್, ಮೂವ್ ಟೂಲ್ ಅಂತ ಕೂಡ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಕಡೆಯಿಂದ ಏನಾದರೂ ನಾವು ಕಂಟೆಂಟನ್ನು ಹಾಕಿದರೆ ಅದನ್ನ ಮೂವ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ಫಸ್ಟ್ ಇದನ್ನು ನಾನು ಯೂಸ್ ಮಾಡ್ತೇನೆ. ಟೆಸ್ಟ್ ಟೂಲ್ ಅಂದರೆ ಟೈಪಿಂಗ್ ಪರ್ಪಸಸ್ ಆಗಿ ಯೂಸ್ ಮಾಡೋ ಟೆಸ್ಟ್ ಟೂಲನ್ನು ತೊಗೊಂಡು ನೀವು ಇಲ್ಲಿ ಹೀಗೆ ಡ್ರ್ಯಾಗ್ ಮಾಡ್ಕೊಂಡ್ರೆ ಆಯಿತು. ಸೊ ನಿಮ್ಗೆ ಇಲ್ಲಿ ಅವಾಗ ಟೂಲ್ ಪ್ಯಾಲೆಟ್ ಬಂದಿರುತ್ತೆ. ಟೂಲ್ ಪ್ಯಾಲೆಟಲ್ಲಿ ನೀವು ಟೆಸ್ಟನ್ನು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ತೊಗೊಂಡು ನೀವಿಲ್ಲಿ ಟೈಪ್ ಮಾಡ್ಬೋದು. ಸೊ ಈ ರೀತಿಯಾಗಿ ಟೈಪ್ ಮಾಡಿದ ಟೆಸ್ಟನ್ನು ನೋಡಿ ಮೂವ್ ಮಾಡಲಿಕ್ಕೆ ಈ ಮೂವ್ ಟೂಲನ್ನು ಯೂಸ್ ಮಾಡ್ತೀವಿ. ಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ರೊಟೇಟ್ ಟೂಲ್ ಅಂದರೆ ಈ ಟೆಸ್ಟನ್ನು ಸ್ವಲ್ಪ ನಮಗೆ ರೊಟೇಟ್ ಮಾಡಬೇಕಿರುತ್ತೆ, ಅವಾಗ ರೊಟೇಟ್ ಟೂಲನ್ನು ನಾವು ಯೂಸ್ ಮಾಡ್ತೀವಿ. ನೋಡಿ, ಮತ್ತು ಈ ರೀತಿಯಾಗಿ ರೊಟೇಟ್ ಟೂಲನ್ನು ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ರೊಟೇಟ್ ಟೂಲನ್ನು ಯೂಸ್ ಮಾಡ್ಬೋದು. ಕ್ರಾಫ್ಟ್ ಟೂಲನ್ನು ಯೂಸ್ ಮಾಡಬೇಕಾದ್ರೆ ಒಂದು ಫೋಟೋನ ತಗೋತೀನಿ, ಪ್ಲೇಸಿಗೆ ಹೋಗಿ ಇಲ್ಲಿ ಒಂದು ಫೋಟೋನ ತಗೋ. ಇದನ್ನು ನಾವು ಕ್ರಾಫ್ಟ್ ಮಾಡಬೇಕು ಅಂದರೆ ಅಥವಾ ನಾವು ಸ್ವಲ್ಪ ಕಟ್ ಮಾಡ್ಕೋಬೇಕು ಅಂದರೆ ನಾವು ಕ್ರಾಫ್ಟ್ ಟೂಲನ್ನು ಯೂಸ್ ಮಾಡ್ತೀವಿ. ಕ್ರಾಫ್ಟ್ ಟೂಲ್ನ ಸಹಾಯದಿಂದ ನಾವು ಪಿಕ್ಚರ್ಸನ್ನು ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ಲೈನ್ ಟೂಲ್ ಅಂದರೆ ನಿಮ್ಗೆ ಏನಾದ್ರು ಸ್ಟ್ರೈಟ್ ಲೈನನ್ನು ಹೇಳ್ಕೋಬೇಕಂದ್ರೆ ಈ ಲೈನ್ ಟೂಲ್ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಕನ್ಸ್ಟೈನ್ ಲೈನ್ ಟೂಲ್. ಈ ಲೈನ್ ಟೂಲ್ ತಗೊಂಡ್ರೆ, ಕನ್ಸ್ಟೈನ್ ಲೈನ್ ಟೂಲ್ ತಗೊಂಡ್ರೆ ಈ ರೀತಿಯಾಗಿ ನೋಡಿ ಸ್ಟ್ರೈಟ್ ಆಗಿ ಈ ರೀತಿಯಾಗಿ ಲೈನನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇದೆಲ್ಲ ನಾನು ಒಮ್ಮೆ ಡಿಲೀಟ್ ಮಾಡ್ಕೊತೀನಿ. ಪೆನ್ನಿಂಗ್ ಟೂಲ್ನ ಸಹಾಯದಿಂದ ಇದನ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರುತ್ತೆ ರೆಕ್ಟ್ಯಾಂಗಲ್ ಟೂಲ್. ಈ ರೆಕ್ಟ್ಯಾಂಗಲ್ ಟೂಲಲ್ಲಿ ನಾನು ರೆಕ್ಟ್ಯಾಂಗಲ್ ಟೂಲನ್ನು ತಗೊಂಡು ಈ ಜಾಗದಲ್ಲಿ ಟೆಸ್ಟನ್ನು ಟೈಪ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಾನು ಈ ಒಂದು ರೆಕ್ಟ್ಯಾಂಗಲ್ ಟೂಲನ್ನು ಪೆನ್ನಿಂಗ್ ಟೂಲ್ನ ಮೂಲಕ ಅಥವಾ ಮೂವ್ ಟೂಲ್ನ ಮೂಲಕ ಮೂವ್ ಮಾಡ್ತಾ ಇದ್ದೀನಿ. ಈಗ ಟೆಸ್ಟ್ ಎಲ್ಲ ಹೋಯ್ತು, ಟೆಸ್ಟ್ ಬೇರೆ ಹೋಯ್ತು, ರೆಕ್ಟ್ಯಾಂಗಲ್ ಶೇಪ್ ಬೇರೆ ಹೋಯ್ತು. ಸೊ ಅದೇ ಇಲ್ಲಿ ರೆಕ್ಟ್ಯಾಂಗಲ್ ಟೆಸ್ಟ್ ಬಾಕ್ಸ್ ಅಥವಾ ರೆಕ್ಟ್ಯಾಂಗಲ್ ಫ್ರೇಮ್ ಟೂಲ್ ಅಂತ ಕರೀತಾರೆ. ಇದನ್ನು ನಾವು ಅಪ್ಲೈ ಮಾಡಿದರೆ ಇಲ್ಲಿ ನಾವು ಟೆಸ್ಟನ್ನು ಟೈಪ್ ಮಾಡಿದರೆ ಇಲ್ಲಿ ನಾವು ಟೈಪ್ ಮಾಡಿ ಈಗ ಈ ಶೇಪನ್ನು ಮೂವ್ ಮಾಡ್ತೀನಿ ನಾನು.
ಟೆಸ್ಟ್ ಸಹಿತ ಮೂವ್ ಆಗುತ್ತೆ. ಸೊ ಆದ್ದರಿಂದ ನಾವು ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ಶೇಪನ್ನು ತಗೊಳ್ಳಿಕ್ಕಷ್ಟೇ ಯೂಸ್ ಮಾಡಬೇಕು. ಟೆಸ್ಟನ್ನು ಬರಿಬೇಕು ಅಂದರೆ ರೆಕ್ಟ್ಯಾಂಗಲ್ ಫ್ರೇಮ್ ಟೂಲ್ ಅಥವಾ ರೆಕ್ಟ್ಯಾಂಗಲ್ ಬಾಕ್ಸ್ ಟೂಲನ್ನು ನಾವು ಅಪ್ಲೈ ಮಾಡಬೇಕು. ಸೊ ಅದೇ ರೀತಿಯಾಗಿ ಎಲಿಪ್ಸ್ ಟೂಲನ್ನು ನಾವು ಇಲ್ಲಿ ತಗೊಂಡ್ರೆ ಈ ಎಲಿಪ್ಸ್ ಟೂಲಲ್ಲಿ ಟೆಸ್ಟ್ ಕೂಡ ಅಲ್ಲೇ ಆಚೆ ಈಚೆ ಮೂವ್ ಆಗುತ್ತೆ. ಸೊ ಅದೇ ಇಲ್ಲಿ ನಿಮಗೆ ಎಲಿಪ್ಸ್ ಫ್ರೇಮ್ ಟೂಲ್ ಅಥವಾ ಎಲಿಪ್ಸ್ ಟೆಸ್ಟ್ ಟೂಲ್ನಲ್ಲಿ ನೀವು ಟೈಪ್ ಮಾಡಿದಂಥ ಟೆಸ್ಟ್ ಹೊರಗಡೆ ಹೋಗೋದಿಲ್ಲ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಇಲ್ಲಿ ಸೈಜಸ್ ಅನ್ನು ಚೇಂಜಸ್. ನೆಕ್ಸ್ಟ್ ಪಾಲಿಗಾನ್ ಟೂಲ್ ಅಂದ್ರೆ ಪಾಲಿಗಾನ್ ಶೇಪ್ ಅನ್ನ ತಗೊಳ್ಳಿಕ್ಕೆ ನಾವು ಅಪ್ಲೈ ಮಾಡ್ತೀವಿ. ಹಾಗೆ ಪಾಲಿಗಾನ್ ಶೇಪ್ ಟೂಲ್ ಅಥವಾ ಪಾಲಿಗಾನ್ ಟೆಸ್ಟ್ ಬಾಕ್ಸ್ ಅನ್ನೋದು ಇದು ಟೆಸ್ಟಿಂಗ್ ಪರ್ಪಸಸ್ ಆಗಿ ಯೂಸ್ ಮಾಡ್ತೀವಿ. ಸೊ ಈಗ ನಾವು ಶೇಪ್ ತಗೋಬೇಕು. ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ನಮಗೆ ರೌಂಡೆಡ್ ರೆಕ್ಟ್ಯಾಂಗಲ್ ಬೇಕು ಅಂದ್ರೆ ಈ ರೆಕ್ಟ್ಯಾಂಗಲ್ ಶೇಪ್ ಮೇಲೆ ಡಬಲ್ ಟೈಮ್ಸ್ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ರೌಂಡೆಡ್ ರೆಕ್ಟ್ಯಾಂಗಲ್ ಸಿಗುತ್ತೆ. ಸೊ ಇದನ್ನ ನೀವು ಓಕೆ ಮಾಡಿ ಅಪ್ಲೈ ಮಾಡಿದರೆ ನೋಡಿ ರೌಂಡೆಡ್ ರೆಕ್ಟ್ಯಾಂಗಲ್ ಸಿಗುತ್ತೆ. ಹಾಗೆ ಪಾಲಿಗಾನ್ ಟೂಲಲ್ಲಿ ನಿಮಗೆ ಸ್ಟಾರ್ಸ್ ಬೇರೆ ಬೇರೆ ಥರ ಚಿಹ್ನೆಗಳು ಬೇಕು ಅಂದರೆ ಈ ಪಾಲಿಗಾನ್ ಟೂಲ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ಸ್ ಆಫ್ ಸೈಡ್ಸ್ ಅಂತ ಇದೆ. ನಿಮ್ಗೆ ಇದು ಎಷ್ಟು ಸೈಡ್ಸ್ ಬೇಕು ಅಷ್ಟು ಸೈಡ್ಸ್ ಅನ್ನ ಕೊಟ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ನಂಬರ್ಸ್ ಆಫ್ ಸೈಡ್ಸ್ ಅನ್ನ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮಾಡ್ತೀನಿ. ಇಲ್ಲಿ ಸ್ಟಾರ್ ಇನ್ಸರ್ಟ್ ಅಂತ ಇದೆ ನೋಡಿ, ಓಕೆ ಮಾಡಿ. ಆ ರೀತಿಯಾಗಿ ನೀವು ಎಷ್ಟು ಸ್ಲೈಡ್ಸ್ ಅನ್ನು ಬೇಕಾದರೂ ಕೂಡ ಅಪ್ಲೈ ಮಾಡ್ಬೋದು. ನಾವು ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ 15 25 ಕೊಡ. ಈ ರೀತಿಯಾಗಿ ನೀವು ತಗೊಳ್ಳಿ. ನೆಕ್ಸ್ಟ್ ಹ್ಯಾಂಡ್ ಟೂಲ್ ಅನ್ನೋದು ಪೇಜನ್ನು ಮೂವ್ ಮಾಡುತ್ತೆ. ಪೇಜನ್ನು ಮೂವ್ ಮಾಡಲಿಕ್ಕೆ ಈ ಹ್ಯಾಂಡ್ ಟೂಲನ್ನು ನೀವು ಬಳಸ್ತೀರಾ. ಈ ಹ್ಯಾಂಡ್ ಟೂಲನ್ನು ಪೇಜನ್ನು ಮೂವ್ ಮಾಡಲಿಕ್ಕೆ ಬಳಸ್ತೀರಾ. ನೆಕ್ಸ್ಟ್ ಝೂಮ್ ಟೂಲು, ಈ ಪೇಜನ್ನು ದೊಡ್ಡದು ಮಾಡಿ ನೋಡ್ಬೋದು, ಝೂಮ್ ಮಾಡಿ ನೋಡಲಿಕ್ಕೆ, ಝೂಮ್ ಔಟ್ ಮಾಡಲಿಕ್ಕೆ ಹೇಳಿ. ಸೊ ನೀವು ಝೂಮ್ ಮಾಡಲಿಕ್ಕೆ ಕಂಟ್ರೋಲ್ ಹಿಡಿದು ಪ್ಲಸ್ ಬಟನ್ ಅನ್ನು ಯೂಸ್ ಮಾಡಿದ್ರೆ ಆಯಿತು. ಕಡೆಗೆ ಕಂಟ್ರೋಲ್ ಹಿಡಿದು ಮೈನಸ್ ಬಟನ್ ಅನ್ನು ಯೂಸ್ ಮಾಡಿದರೆ ಝೂಮ್ ಔಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದು ಟೂಲ್ಗಳನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಮುಂದಿನ ವಿಡಿಯೋದಲ್ಲಿ ನಾವು ಇದರಲ್ಲಿ ಎಡಿಟಿಂಗ್ ಮಾಡಿ ಬೇರೆ ಬೇರೆ ವಿಸಿಟಿಂಗ್ ಕಾರ್ಡ್ ಇರ್ಬೋದು, ಬ್ಯಾನರ್ಸ್ ಇರ್ಬೋದು, ಫ್ಲೆಕ್ಸ್ ಬೋರ್ಡ್ಗಳನ್ನು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.